ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ದಿನನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗಂತೂ ಬೆಳಗಿನ ವಾತಾವರಣ ಅಂತೂ ತುಂಬಾ ಖುಷಿ ಕೊಡುತ್ತೆ. ದೊಡ್ಡೋರು ಹೇಳೋ ಹಾಗೆ ಮನೆಗೊಂದು ಮರ ಊರಿಗೊಂದು ವನ ಅಂತ ಹೇಳ್ತಾರೆ. ಅದೇ ಥರ ನಮ್ಮ ಮನೆ ಹತ್ರನೇ ಒಂದು ಬೃಂದಾವನ ಥರ ಒಂದು ಗಿಡಗಳನ್ನ ಸೃಷ್ಟಿ ಮಾಡಿಕೊಂಡ್ರೆ ತುಂಬಾ ಖುಷಿ ಕೊಡುತ್ತೆ. ಮಳೆಗಾಲ ಬಂತು ಅಂದರೆ ಗಿಡಗಳಿಗೆ ನೀರು ಹಾಕೋದು ಸ್ವಲ್ಪ ಕಡಿಮೆನೇ. ಇವತ್ತು ನಮ್ಮ ಹೂವಿನ ತೋಟದಲ್ಲಂತೂ ಹೂವಿನ ಸುರಿಮಳೆ, ಹೂವಂತೂ ತುಂಬಾ ಚೆನ್ನಾಗಿ ಡೈಲಿ ಬಿಡ್ತಾ ಇದೆ ಗೈಸ್, ತುಂಬಾ ಹೂವು ಬಿಡ್ತಾ ಇದೆ. ಮಳೆಗಾಲ ಬಂತು ಅಂದರೆ ಸಾಕು, ಪ್ರಕೃತಿಯಲ್ಲಿ ಹಚ್ಚ ಹಸಿರಾಗಿ ಕಾಣ್ತಿರುವಂಥ ಒಂದು ವನಸಿರಿಯನ್ನು ನೋಡೋದೇ ಒಂದು ಖುಷಿ. ಅದೇ ಥರ ಇವತ್ತು ವರ್ಷಕ್ಕೆ ಒಂದು ಸರಿ ಅಡುಗೆ ಮಾಡಿ ಊಟ ಮಾಡ್ತಕ್ಕಂಥ ಬಿದಿರಿನ ಸಾಂಬಾರನ್ನ ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಇದು ತುಂಬಾ ಒಂದು ಪ್ರೋಟೀನ್ ಇರುವಂಥ ಒಂದು ಆಹಾರ ಅಂತಲೇ ಹೇಳ್ಬೋದು. ಮಳೆಗಾಲದಲ್ಲಿ ಮಾತ್ರ ಬಿದಿರು ಮೊಳಕೆ ಅಂತ ಬರತಕ್ಕಂಥದ್ದು. ಅದ್ರ ಜೊತೆಗೆ ಕಡಲೆಕಾಳನ್ನು ಕೂಡ ನೆನೆಸಿಟ್ಟಿದ್ದೀನಿ. ಕಡಲೆಕಾಳನ್ನ ನೆಂದಿದ ಮೇಲೆ ಸಾಂಬಾರು ಮಾಡೋಣ ಅಂತ. ಮತ್ತು ಇದು ಬಿದಿರಿರುತ್ತಲ್ಲ, ಆ ಬಿದಿರು ಕಡಲೆನೂ ಕೂಡ ಚೆನ್ನಾಗಿ ಕೊಚ್ಚಿ ರೆಡಿ ಮಾಡಿ ನೆನೆ ಹಾಕಿದ್ದೀನಿ. ಈ ನೆನೆ ಹಾಕಿರೋ ನೀರನ್ನು ಯಾವುದೇ ಕಾರಣಕ್ಕೂ ಸಾಂಬಾರಿಗೆ ಯೂಸ್ ಮಾಡಬಾರ್ದು. ಈ ನೀರನ್ನು ಚೆಲ್ಬಿಟ್ಟು ಇನ್ನೊಂದು ಸರಿ ವಾಶ್ ಮಾಡಿ ಇಟ್ಕೋಬೇಕು. ತುಂಬಾ ಒಂದು ಆರೋಗ್ಯವಾಗಿರ್ತಕ್ಕಂಥ ಆಹಾರ ಅಂತಲೇ ಹೇಳ್ಬೋದು. ವರ್ಷಕ್ಕೊಮ್ಮೆ ಸಿಗುವಂಥ ಈ ಥರ ಆಹಾರಗಳನ್ನ ತಿನ್ನೋದ್ರಿಂದ ತುಂಬಾ ಆರೋಗ್ಯವಾಗಿರ್ತೀವಿ. ಅದ್ರ ಜೊತೆಗೆ ಇವತ್ತು ಕುಂಬಳಕಾಯಿ ಸೊಪ್ಪು ಕೂಡ ಸಾಂಬಾರಿಗೆ ಹಾಕಲಿಕ್ಕೆ ಕಿತ್ಕೊಂಡು ಬಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ. ಅದ್ರ ಜೊತೆ ನುಗ್ಗೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಎರಡನ್ನೂ ಕೂಡ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಬಿದಿರು ಕಡಲೆ, ನೆನೆಸಿರ್ತಕ್ಕಂಥ ಕಡಲೆಕಾಳು ಇಷ್ಟನ್ನು ಕೂಡ ಸ್ವಲ್ಪ ನೀರು ಹಾಕಿ ಒಂದು 15ರಿಂದ 20 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕಾಳು ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಅಷ್ಟರಲ್ಲಿ ಖಾರಕ್ಕೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ಮತ್ತು ಖಾರದ ಪುಡಿ, ಮನೇಲಿ ಮಾಡಿರ್ತಕ್ಕಂಥ ಸಾಂಬಾರು ಪೌಡ್ರು. ಇದಕ್ಕೆ ಯಾವುದೇ ಥರ ಹುಣಸೆ ಹಣ್ಣು ಏನೂ ಹಾಕೋಂಗಿಲ್ಲ. ಟೊಮೊಟೊನೇ ಒಂದೆರಡು ಎಕ್ಸ್ಟ್ರಾ ಚೆನ್ನಾಗಿ ಹಾಕ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ಅದನ್ನು ರುಬ್ಕೊಂಡು ಬರೋಷ್ಟರಲ್ಲಿ ಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಇವಾಗ ರುಬ್ಬಿರ್ತಕ್ಕಂಥ ಮಸಾಲೆ ಏನಿದೆ ಅದನ್ನು ಹಾಕ್ತಾಯಿದ್ದೀನಿ. ಕಡಲೆ ಎಲ್ಲ ಚೆನ್ನಾಗಿ ಬೆಂದಿದ ನಂತರ ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ಒಂದು ಕುದಿ ಬಂದಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ನಂತರ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಹಾಗೆ ನನಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಸ್ವಲ್ಪ ಊಟ ಮಾಡೋಣ ಅಂದ್ಬಿಟ್ಟು ಆಲ್ರೆಡಿ ಟೈಮ್ 2 ಗಂಟೆ 15 ನಿಮಿಷ ಆಗಿದೆ ಗೈಸ್. ಊಟ ಕೂಡ ಮಾಡ್ತಾಯಿದ್ದೀನಿ. ಹಾಗೆ ಚಿಂಕು ಮಿಂಕುಗೆ ಸ್ವಲ್ಪ ಹುಲ್ಲು ತೊಗೊಂಡೋಗಿ ಹಾಕ್ತೆ. ಬೆಳಗ್ಗೆ ಹಾಕಿದ್ದು ಮತ್ತೆ ಹಾಕಿರಲಿಲ್ಲ. ಅವು ಕೂಡ ಮೇಯ್ತಾ ಇದೆ, ನೋಡ್ಬೋದು ನೀವು. ಭತ್ತ ಒಗ್ನ ಎಲ್ಲ ಮುಗಿದು ತುಂಬಾ ದಿನ ಆಗಿದ್ದು. ಅಲ್ಲಿರ್ತಕ್ಕಂಥ ಚೀಲ ತಾರ್ಪಲ್ಲೆಲ್ಲ ಎತ್ತಿಟ್ಟಿರಲಿಲ್ಲ ಗೈಸ್, ಅದಕ್ಕೆ ಎತ್ತಿಟ್ಬಿಡೋಣ, ಆ ಕೆಲಸನೂ ಇವತ್ತು ಮುಗಿಯುತ್ತೆ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಅಷ್ಟರಲ್ಲಿ ಒಂದು ಹುಳು ಕೂಡ ಕಾಣಿಸ್ತು ನನಗೆ, ಕೀಟ. ಅದು ಯಾವುದು ಅಂತಲೇ ಗೊತ್ತಾಗಲಿಲ್ಲ ನನಗೆ. ನೋಡಿ ಮೈಯೆಲ್ಲ ಒಂಥರ ಕಡ್ಡಿ ಥರ ಇದೆ. ಮುಖದ ಹತ್ರ ಮತ್ತು ಹಿಂಭಾಗದಲ್ಲಿ ಮಾತ್ರ ಒಂಥರ ಎಲೆ ಥರ ಇದೆ. ಪ್ರಕೃತಿ ಎಷ್ಟು ವಿಸ್ಮಯ ಅಲ್ವಾ. ಹಾಗೆ ಮಾವಿನ ಹಣ್ಣು ಇತ್ತು ಅಂತ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಲೋಟ ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ. ಈ ಮಾವಿನ ಹಣ್ಣು ಸೀಸನ್ ಬಂತು ಅಂದರೆ ಸಾಕು, ಬರೀ ಮಾವಿನ ಹಣ್ಣು ತಿನ್ನೋದೇ ಆಗ್ತಾಯಿದೆ. ಮಾವಿನ ಹಣ್ಣು ಕಾಲ ಮುಗಿಯೋ ತನಕನೂ ತಿಂತಾ ಇರೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.